ಹಾಯ್ ಹೆಲೋ ಗಾಯ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ಮತ್ತು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯ್ಸ್. ನಾನು ಬಂದು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಬಂದು ನಮ್ಮ ರೂಮಿಂದನೇ. ಟೈಮ್ ಬಂದು ಆಲ್ರೆಡಿ 6:30 ಆಗಿದೆ ನೋಡಿ. ಟೈಮ್ ಬಂದು 6:34 ಆಗ್ತದೆ. ಇವಾಗ ಬಂದು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಓಕೆ ಗೈಸ್, ಎಲ್ಲರಿಗೂ ಮತ್ತೆ ಆಮೇಲೆ ಸಿಗ್ತೀನಿ. ಬಾಯ್ ಬಾಯ್ ಗೈಸ್. ನಮ್ಮ ಡ್ಯಾಡಿ ಬಂದ್ಬಿಟ್ಟು ಸ್ಪ್ಲೆಂಡರ್ ಎತ್ಕೊಂಡು ಎಲ್ಲ ಹೋದ್ರು ಗೈಸ್. ಜಸ್ಟ್ ನಾವು ನಾನು ಮನೆ ಮೇಲೆ ಕೆಳಗೇ ವಾಕಿಂಗ್ ಮಾಡ್ತಾಯಿದ್ದೀನಿ. ಇಲ್ಲೇ ವಾಕಿಂಗ್ ಮಾಡಿಕೊಂಡು ಇಲ್ಲೇ ಬೈಕ್ ಎತ್ಕೊಂಡು ಹೋದ್ರು. ಇವಾಗ ತಾನೇ ಎತ್ಕೊಂಡು ಹೋದ್ರು ಅವರು. ಮತ್ತು ಬನ್ನಿ ಗೈಸ್, ನಾವೇನೇನು ಮಾಡೋದು ನೋಡೋಣ. ಇವತ್ತು ಅಲ್ಲಿಗೆ ಹೋಗ್ಬೇಕು ಗೈಸ್. ಅಲ್ಲಿ ದೂರ ಇದೆಯಲ್ಲ ಆ ಬಿಲ್ಡಿಂಗು, ಅಲ್ಲಿಗೆ ಹೋಗ್ಬೇಕು ಇವತ್ತು. ಅಂದರೆ ಮೊನ್ನೆ ಜೋಳ ಬೇಯಿಸ್ಕೊಂಡು ತಿಂದ್ರಲ್ಲ, ರೋಸ್ಟ್ ಮಾಡ್ಕೊಂಡು ಅಲ್ಲಿಗೆ ಹೋಗ್ಬೇಕು ಇವತ್ತು ನಾವು. ಬನ್ನಿ ಗೈಸ್, ಅಲ್ಲಿಗೆ ಹೋಗೋಣ. ಮತ್ತು ಆಮೇಲೆ ಸಿಗ್ತೀನಿ ಗೈಸ್. ನೋಡಿ, ಇದೇನೋ ಮಾಡ್ತಾಯಿದೆ ಇಲ್ಲಿ. ಅದಕ್ಕೆ ಭಯನೇ ಇಲ್ಲ ಗೈಸ್, ನಾನು ಇಲ್ಲೇ ನಿಂತಿದ್ದೀನಿ ನೋಡಿ. ಇಷ್ಟೇ ಮೀಟರ್ ಬೇಕು, ಮೀಟರ್ ದೂರ ಇರೋದು. ಅದು ಭಯನೇ ಇಲ್ಲ ನೋಡಿ ಗೈಸ್. ಯಾವುದೋ ಸಾಕಿರೋಬೇಕು ಅನಿಸುತ್ತೆ. ಓಡೋಗ್ಬಿಡ್ತು. ಎಲ್ಲಿ ಸಾಕಿರೋಬೇಕು ಅಷ್ಟೇ. ಈ ಮಿಷಿನ್ ಇನ್ನೂ ರೆಡಿ ಎಲ್ಲ ಮಾಡಿಸ್ಬೇಕು ಅಂತ ಹಂಗೆ ಟೈಮ್ ಹೊರಟೋಯ್ತು. ಓಕೆ ಗೈಸ್, ಮತ್ತೆ ಆಮೇಲೆ ಸಿಗ್ತೀನಿ. ಬಾಯ್ ಗೈಸ್. ಅದೆಲ್ಲ ಆದಮೇಲೆ ಇಲ್ಲಿ ಬಿಲ್ಡಿಂಗ್ ಹತ್ರ ಬಂದಿದ್ದ ತಕ್ಷಣ ಅವನು ಪಾಲಿಷ್ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ. ನೋಡಿ ಗೈಸ್, ಈ ಥರ ಪಾಲಿಷ್ ಮಾಡೋದು. ಅಲ್ಲಿ ಲಿಕ್ವಿಡ್ ಇದೆಯಲ್ಲ, ಅದನ್ನ ಅದ್ಕೊಬೇಕು. ಕೈಯಲ್ಲಿ ಬಟ್ಟೆ ಇದೆ ಕಾಟನ್ದು, ಅದರಲ್ಲಿ ಆ ಥರ ಅದ್ಕೊಂಡು ಆ ಥರ ಇದು ಮಾಡ್ಕೊಂಡು ಹೋಗಬೇಕು ಗೈಸ್. ಅಂದರೆ ಅದು ಬಕೆಟಲ್ಲಿರೋದು ಪಾಲಿಷ್ ಬೇಕು ಅಂತ ಬೇಕಾಗಿರೋ ಮೆಟೀರಿಯಲ್ನ ಯೂಸ್ ಮಾಡಿ ಹಾಕಿರೋದು, ಮಿಕ್ಸ್ ಮಾಡಿ. ಮತ್ತು ಈ ಥರ ಬಟ್ಟೆನಲ್ಲಿ ಕ್ಲೀನಾಗಿ ಅಂದ್ಕೊಂಡು ಹೋಗಬೇಕು. ನೋಡ್ಕೊಂಬನ್ನಿ ಗೈಸ್, ನೀವೇ ಯಾವ್ಯಾವ ಥರ ಆಗುತ್ತೆ ಮತ್ತು ಏನೇನಾಗುತ್ತೆ ಎಲ್ಲ ನೋಡ್ಕೊಂಬನ್ನಿ ಗೈಸ್. ಭರವಸೆಗೆ ಮರುಜೀವ ತುಂಬುತ್ತಿರೋ ಅಂಬಿಗನ ಕಾಣುತ್ತಿವೆ. ತುಗುಡಗಳ ಆರ್ಭಟಕ್ಕೆ ಸುಡುತ್ತಿರುವ ಸಂಕಟಕ್ಕೆ ತಡೆಯಾಜ್ಞೆ ತಂದವನು ಯಾರಿವನು? ಕರಿಗೆದರಿ ಹೆದರಿಸುವ ವಿಧಿಯನ್ನೇ ಅಡಗಿಸಲು ಕಂಕಣದಿ ನಿಂತವನು ಯಾರಿವನು? ಕಾವಲಿಗ ಕಂಬನಿಗೆ ಕಾವಲಿಗ ನಂಬಿಕೆಗೆ ಕಾವಲಿಗ. ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಇದು ಬಂದು ಫಸ್ಟ್ ಕೋಟಿಂದ 3rd ಕೋಟ್ವರೆಗೂ 3 ಕೋಟ್ ಆಗಿದೆ ಗೈಸ್. ಇದಕ್ಕೆ ಇನ್ನೂ ಮಾಡೋದಿದೆ, ಮಾಡ್ತಾಯಿದ್ದಾನೆ ಒಳಗಡೆಯಿಂದ. ನೋಡಿ, ಇದು ಬರೀ ಫಸ್ಟ್, 2nd ಕೋಟ್, 3rd ಕೋಟ್ಗೆ ಈ ಥರ ಶೈನಿಂಗ್ ಬಂದಿದೆ. ಇನ್ನೂ ಕಲರ್ ಹಾಕೋದಿದೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಈ ಮಾರ್ಕ್ಸ್ ಎಲ್ಲ. ಇಂಥ ಮಾರ್ಕ್ಸ್ ಎಲ್ಲ ಹೊರಟೋಗುತ್ತೆ ಕಲರ್ ಹಾಕಿದ್ರೆ. ಗೈಸ್, ನಾನು ಇವಾಗ ತಾನೇ ಹೋಟೆಲ್ಗೆ ಹೋಗಿ ಊಟ ಮಾಡ್ಕೊಂಬಂದು ಇವಾಗ ತಾನೇ ಕೂತ್ಕೊಂಡಿದ್ದೀನಿ ಗೈಸ್ ಆಚೆ. ನೋಡಿ, ನನ್ನ ಗಾಡಿನ ಎತ್ಕೊಂಡೋಗ್ಬಿಟ್ಟು ಜಸ್ಟ್ ನಾವು ಬಂದೆ. ಟೈಮು ಆಲ್ರೆಡಿ 1:30, 1:40 ಹತ್ರ ಆಗ್ತಾಯಿದೆ. ಪಾಲಿಶು ಅವ್ನು ಮಾಡಿಬಿಟ್ಟು, ಅಂದರೆ ಪಾಲಿಶ್ ಫುಲ್ ಆಗಿಲ್ಲ ಇದು. ಅದೇ ಅವಾಗ ಹೇಳ್ತಾ ಇದ್ನಲ್ಲ, ಕೋಟ್ ಅಷ್ಟೇ ಆಗಿರೋದು ಇದು. ಅಂದರೆ ಫಸ್ಟ್ ಕೋಟ್, 2nd ಕೋಟ್, 3rd ಕೋಟ್ ಆಗಿದೆ ಇದರಲ್ಲಿ. ಅಲ್ಲಿ ಒಳಗಡೆ ದೇವ್ರ ಮನೆ ಇದೆ, ಅದಕ್ಕೆ ಮಾಡ್ತಾಯಿದ್ದ ಅವಾಗೆ. ಅದಾದಮೇಲೆ ಇವಾಗ ಊಟಕ್ಕೆ ಹೋಗಿದ್ದಾನೆ. ಮತ್ತು ಅವನು ಊಟ ಮಾಡ್ಕೊಂಬಂದಮೇಲೆ ಪಾಲಿಷ್ ಮಾಡಬೇಕಾದ್ರೆ ಸಿಗ್ತೀನಿ ಗೈಸ್. ಬಾಯ್ ಗೈಸ್. ಅದೆಲ್ಲ ಆದಮೇಲೆ ಇದು ಬರಬೇಕಾದ್ರೆ ಮನೆಗೆ ಅವನು ಕೈಯಲ್ಲಿ ಪಾಲಿಷ್ ಮಾಡ್ದ. ಅದಕ್ಕೆ ಅವನ ಕೈ ನೋಡಿ ಗೈಸ್ ಯಾವ ಥರ ಆಗೋಗಿದೆ. ಇವಾಗ ಆ ಕೈ ನೋಡಿ, ಆ ಕೈ ನೋಡಿ ಯಾವ ಥರ ಇದೆ, ಮತ್ತು ಈ ಕೈ ನೋಡಿ ಯಾವ ಥರ ಇದೆ. ಯಪ್ಪ, ಏನು ಪವರ್ ಇದೆ ಗೈಸ್ ಅದರಲ್ಲಿ. ಕೈ ಫುಲ್ ಇದಾಗೋಗಿದೆ. ಮತ್ತೆ ಅದು ರೆಡಿ ಆಗೋಗುತ್ತೆ ಒಂದು ದಿವಸ ಬಿಟ್ಟರೆ.
ಮತ್ತು ಅದೇ ಈ ಥರ ಆಗೋಗಿದೆ ಅಂತ ತೋರ್ಸೋಕ್ಕೆ ಇದು ಮಾಡಿದ್ದು ಅಷ್ಟೇ ಗೈಸ್. ಮತ್ತು ಇವಾಗ ಮನೆಗೆ ಹೋಗಿಸ್ತೀನಿ ಗೈಸ್ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಗಾಡಿ ತಿರುಗಿಸ್ತಾ ಇದ್ದರೆ ಈ ಕಡೆ ಎಲ್ಲ ಮಳೆ ಬರ್ತಾಯಿದೆ, ಫುಲ್ಲು ಆ ಥರ ಬಿಸಿಲಿದೆ ನೋಡಿ, ಬಿಸಿಲು ಇಷ್ಟಿದೆ, ತಿರ್ಗಾ ನೋಡಿದ್ರೆ ಮಳೆ ಬರ್ತಾಯಿದೆ ಗೈಸ್. ನಿಮಗೆ ಮಳೆ ಎಲ್ಲಿ ತೋರಿಸೋ ಗೊತ್ತಾಗ್ತಾಯಿಲ್ಲ ನನಗೆ. ನಾನು ಮಳೆ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಗಾಡಿ ಒಳಗೆ ನಿಲ್ಲಿಸ್ದೆ, ನೋಡಿದ್ರೆ ಮಳೆನೂ ಇಲ್ಲ ಎಂಥದ್ದು ಇಲ್ಲ ನೋಡಿ ಗೈಸ್. ಈ ಕಡೆ ಇವಾಗ ಒಂದು ಸ್ವಲ್ಪ ಮಳೆ ಜೋರಾಗಿ ಬೀಳ್ತಾಯಿದೆ, ಅಂದರೆ ಅದು ಒಂಥರ ಸ್ಪ್ರೇ ಮಾಡಿದ ಥರ ಬೀಳ್ತಾಯಿದೆ ಅಷ್ಟೇ. ನಿಮ್ಗೆ ಯಾವ ಥರ ತೋರಿಸ್ಬೇಕು ಅಂತಲೇ ಅರ್ಥ ಆಗ್ತಾಯಿಲ್ಲ ಗೈಸ್. ನೋಡಿ ಇವಾಗ ಕಾಣಿಸ್ತಾ ಇದೆಯಾ, ಆ ಥರ ಬೀಳ್ತಾಯಿದೆ ಅಷ್ಟೇ ಮಳೆ. ಈ ಕಡೆ ಫುಲ್ ಬಿಸಿಲಿದೆ ಮತ್ತು ಲೈಟಾಗಿ ಮಳೆ ಬೀಳ್ತಾಯಿದೆ. ಇರಿ ಗೈಸ್ ನಾನು ಫೋನಲ್ಲಿ ತೋರಿಸ್ತೀನಿ, ಇರಿ ಗೈಸ್. ನೋಡಿ ಗೈಸ್ ಇವಾಗ ಹನಿಗಳು ಉದುರ್ತಾ ಇದೆ ಸಣ್ಣದಾಗಿ, ಕಾಣಿಸ್ತಾ ಇದೆಯಾ ಗೈಸ್? ಅಷ್ಟೇ ಗೈಸ್ ಉದುರ್ತಾ ಇರೋದು. ಆ ಥರ ಮಳೆ ಬರ್ತಾಯಿದೆ ಒಂದು ಕಡೆ, ಇನ್ನೊಂದು ಕಡೆ ಬಿಸಿಲಿದೆ ನೋಡಿ ಗೈಸ್. ಈ ಕಡೆ ಏನು ಕ್ರೇಜಿಯಾಗಿದೆ, ಇದು ಬರೋ ದಾರಿನಲ್ಲಿರೋದು ಇದು. ಈ ಕಡೆ ಇಲ್ಲೊಂದು ಪೈಪಲ್ಲಿ ನೀರು ಬರ್ತಾಯಿದೆ, ಇಲ್ಲೂ ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೊಂಡಿದ್ದೀನಿ ಗೈಸ್ ನಾನು ಬರಬೇಕಾದ್ರೆ. ಇನ್ನೂ ಒಂದು 2-3 ಕಿಲೋಮೀಟ್ರ್ ಬಂದಿಲ್ಲ, ಅಷ್ಟು ಬೇಗ ಟ್ರಾಫಿಕ್ ಜಾಮ್ ಆಗೋಗಿತ್ತು. ಯಪ್ಪ ಕ್ರೇಜಿ. ಆ ಬಿಲ್ಡಿಂಗ್ ನೋಡಿ ಏನು ಕ್ರೇಜಿಯಾಗಿದೆ. ಯಾವಾಗ ಗೈಸ್ ನಾವು ಆ ಥರ ಬಿಲ್ಡಿಂಗಲ್ಲಿರೋದು? ಓಕೆ ಗೈಸ್ ಮತ್ತೆ ಆಮೇಲೆ ಸಿಗ್ತೀನಿ. ಮತ್ತೆ ಅಲ್ಲಿಂದ ಬಂದೆ ಗೈಸ್, ಮತ್ತೆ ಇಲ್ಲಿ ಬಂದು ಈ ಟ್ರಾಫಿಕಲ್ಲಿ ಸಿಕ್ಕಾಕೊಂಡೆ. ಈ ಅಣ್ಣ ಯಾರೋ ಒಬ್ಬರು ಲೈನ್ ಬಡಿಸಿದ್ದಾರೆ ನೋಡಿ, ನೀವು ಏನಂದು ಬರ್ಸಿದ್ದಾರೆ. ಅದೆಲ್ಲ ಮುಗಿಸ್ಕೊಂಡು ಮತ್ತೆ ನಮ್ಮೂರಲ್ಲಿ ಯಾವುದೋ ಫಂಕ್ಷನ್ ನಡೀತಾ ಇತ್ತು ದೇವ್ರದ್ದು, ಅದಕ್ಕೆ ಬಂದಿದ್ದೆ ನಾನು ಮತ್ತು ನಮ್ಮ ಮಮ್ಮಿನೂ ಬಂದಿದ್ದಾರೆ. ಮತ್ತು ಇದೆಲ್ಲ ಮುಗಿಸ್ಕೊಂಡು ಮತ್ತೆ ಸಿಗ್ತೀನಿ ಗೈಸ್. ಟೈಮ್ ಬಂದು 9 o'clock 10 o'clock ಏನೋ ಆಗ್ತಾಯಿದೆ. ನಾನು ಬಂದು ನಮ್ಮ ರೋಡಲ್ಲಿ ಯಾರಿಗೋ ವೆಯ್ಟ್ ಮಾಡ್ತಾಯಿದ್ದೀನಿ ಗೈಸ್, ನಮ್ಮವ್ರು ಯಾರೋ ಬರ್ತಾಯಿದ್ದಾರೆ ನೋಡಿ. ಟೈಮ್ ಬಂದು 10:30 ಆಗ್ತಾಯಿದೆ. ನಮ್ಮ ತಮ್ಮ ಮತ್ತು ನಮ್ಮವ್ರು ಯಾರೋ ಬರ್ತಾಯಿದ್ದಾರೆ, ಅವ್ರಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ ಗೈಸ್ ರೋಡಲ್ಲಿ. ನಮ್ಮ ಮನೆ ಈ ಕಡೆ ಇರೋದು ನೋಡಿ, ಗೇಟ್ ಇದೆಯಲ್ಲ ಇದು ನಮ್ಮ ಮನೆ, ಇಲ್ಲಿರೋದು ಈ ಕಡೆ ಇರೋದು ನಮ್ಮ ಮನೆ ಗೈಸ್. ನಾನು ರೋಡಲ್ಲಿ ಬಂದು ವೆಯ್ಟ್ ಮಾಡ್ತಾಯಿದ್ದೀನಿ ಅವ್ರಿಗೆ. ಅವ್ರು ಬಂದಮೇಲೆ ಮನೆಗೆ ಕರ್ಕೊಂಡೋಗ್ಬಿಟ್ಟು ಮತ್ತು ಇವತ್ತಿನ ವ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಗೈಸ್. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್, ಲಾಟ್ಸ್ ಆಫ್ ಲವ್. ಬಾಯ್. ಮತ್ತೆ ನಾಳೆ ಬೆಳಗ್ಗೆ ಭೇಟಿಯಾಗೋಣ ಗೈಸ್. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಅಷ್ಟೇ.